ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ 2025 ವರ್ಷ ಪ್ರೀಮಿಯಂ ಲೈವ್ ಇವೆಂಟ್ ಇಯರ್ ಲಿಸ್ಟ್ ಬಿಡುಗಡೆ ಆಗಿದೆ. ನಾವು ಟಾಪ್ 5 ನಾವಿಲ್ಲಿ ನೋಡೋದಾದ್ರೆ ನಂಬರ್ 5 ಅಲ್ಲಿ ನೈಟ್ ಆಫ್ ಚಾಂಪಿಯನ್ಸ್ ಇದೆ. ನಂಬರ್ 4 ಅಲ್ಲಿ GCW ದ ಪೀಪಲ್ ವರ್ಸಸ್ GCW ಪ್ರೀಮಿಯಂ ಲೈವ್ ಇವೆಂಟ್ ಇದೆ. ನಂಬರ್ 3 ಅಲ್ಲಿ ರಸಲ್ ಮೇನಿಯಾ ನೈಟ್ 2 ಇದೆ. ನಂಬರ್ 2 ಅಲ್ಲಿ ಸರ್ವೈವರ್ ಸೀರೀಸ್ ಇದೆ. ಅಂಡ್ ನಂಬರ್ 1 ಅಲ್ಲಿ ಆಸ್ ಎಕ್ಸ್ಪೆಕ್ಟೆಡ್ ರಸಲ್ ಪುಲುಜಾನ ಇವರು ರ್ಯಾಂಕ್ ಮಾಡಿದ್ದಾರೆ. ಲಿಟರಲಿ 5 ಲಿಸ್ಟ್ ಅಲ್ಲಿ 4 WWE ಅದು ಕೂಡ ಮೇಜರ್ ಪ್ರೀಮಿಯಂ ಲೈವ್ ಇವೆಂಟ್ ಇದೆ. ಅದು ಕೂಡ ರಸಲ್ ಮೇನಿಯಾನು ಕೂಡ ಇದರಲ್ಲಿ ಇವರು ಇನ್ಕ್ಲೂಡ್ ಮಾಡಿದ್ದಾರೆ. ನಂಬರ್ 3 ಅಲ್ಲಿ ರಸಲ್ ಮೇನಿಯಾ ಇದೆ. ನಂಬರ್ 2 ಅಲ್ಲಿ ಸರ್ವೈವರ್ ಸೀರೀಸ್ ಇದೆ. ರಸಲ್ ಮೇನಿಯಾ ಹಾಗೆ ಸರ್ವೈವರ್ ಸೀರೀಸ್ ಎಂತ ಕೇಪಬಿಲಿಟಿ ಇತ್ತು, ಇವರು ಯಾವ ರೀತಿ ಬುಕ್ ಮಾಡಬಹುದಾಗಿತ್ತು. ಬಟ್ ನಿಜವಾಗ್ಲೂ ಅದು ವರ್ಸ್ಟ್ ಪ್ರೀಮಿಯಂ ಲೈವ್ ಇವೆಂಟ್ ಆಫ್ ದ ಇಯರ್ ಆಗೋಯ್ತು ಅಂತಾನೆ ಹೇಳ್ಬೇಕು. ಅಂಡ್ ರಸಲ್ ಪಲೂಜಾ ಬಗ್ಗೆ ಅಂತೂ ಮಾತೇ ಆಡೋದು ಬೇಡ. ಟ್ರಿಪಲ್ ಎಚ್ ಅವರು ಏನೋ ಹೈಪ್ ಕೊಟ್ಟು ಸರ್ಪ್ರೈಸ್ ಅಂದು ಸ್ಟೆಫನಿ ಮಿಕ್ಮ್ಯಾನ್ ಅವರು ಹಾಲ್ ಆಫ್ ಫೇಮ್ಗೆ ಹೋಗ್ತಾ ಇದ್ದಾರೆ. ಇದೇ ಸರ್ಪ್ರೈಸ್ ಅಂತ ಎಲ್ಲರಿಗೂ ಕೂಡ ಪಂಗ್ನಾಮ ಹಾಕಿದ ದಿನ ನಾನಂತೂ ಯಾವತ್ತೂ ಮರೆಯೋದಕ್ಕೇನೆ ಹೋಗೋದಿಲ್ಲ. ಏನೇ ಆಗಲಿ ಈ ಒಂದು ಲಿಸ್ಟ್ ನಿಜವಾಗ್ಲೂ ಕೂಡ ಡಿಸರ್ವ್ ಆಗುತ್ತೆ. ನಾನು ಹೇಳ್ತೀನಿ, ಆ ನಂಬರ್ 4 ಸ್ಪಾಟ್ ಇದೆಯಲ್ಲ ಅದರಲ್ಲೂ ಕೂಡ ಯಾವ್ದಾದ್ರು ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನ ಇಡಬೇಕಾಗಿತ್ತು. ಅದು ಕೂಡ WWE ಅವ್ರದ್ದೇ ಆಗಿದ್ದಿದ್ರೆ ಇನ್ನೂ ಕೂಡ ಲಿಸ್ಟ್ ಬೆಂಕಿ ಆಗಿರೋದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ರಸಲ್ ಮೇನಿಯಾ 42 ಟಿಕೆಟ್ ಸೇಲ್ಸ್ ಈಗ ರಿಲೀಸ್ ಆಗಿದೆ. ರಸಲ್ ಮೇನಿಯಾ 42 ನ ನೈಟ್ 1 ನ ಟಿಕೆಟ್ ಸೇಲ್ಸ್ ಬಗ್ಗೆ ಮಾತಾಡೋದಾದ್ರೆ ಸೀಟಿಂಗ್ ಕೆಪಾಸಿಟಿ ಇರೋದು 43,416. ಅಂಡ್ ಈಗಾಗಲೇ WWE ಅವರು 37,654 ಟಿಕೆಟ್ಗಳನ್ನ ಮಾರಾಟ ಮಾಡಿದ್ದಾರೆ. ಅಂಡ್ ಇನ್ನ ಬಾಕಿ ಉಳಿದಿರೋದು 5,187. ಇನ್ನ ನೈಟ್ 2 ಬಗ್ಗೆ ಮಾತಾಡೋದಾದ್ರೆ ಸೀಟಿಂಗ್ ಕೆಪಾಸಿಟಿ ಇರೋದು ಆಫ್ಕೋರ್ಸ್ 43,416. ಈಗಾಗಲೇ WWE ಅವರು 37,799 ಟಿಕೆಟ್ಸ್ಗಳನ್ನ ಮಾರಾಟ ಮಾಡಿದ್ದಾರೆ. ಇನ್ನ ಬಾಕಿ ಉಳಿದಿರೋದು 5,042 ಟಿಕೆಟ್ಗಳು ಮಾತ್ರ. ಲಿಟರಲಿ ಇನ್ನ ಉಳಿದಿರೋದು 2 ತಿಂಗಳು ಮಾತ್ರ. ಅಂಡ್ 2 ತಿಂಗಳಿದ್ರು ಕೂಡ 5,000 ಟಿಕೆಟ್ಗಳನ್ನ ಇವರು ಮಾರಾಟ ಮಾಡ್ದಲೇ ಹೇಳ್ಕೊಂಡಿದ್ದಾರೆ. ಇಷ್ಟೊತ್ತಿಗಾಗಲೇ ಎಲ್ಲಾ ಟಿಕೆಟ್ಗಳು ಕೂಡ ಮಾರಾಟ ಆಗಿ ಎಕ್ಸ್ಟ್ರಾ ಸೀಟ್ಗಳನ್ನು ಕೂಡ ಅವರು ಓಪನ್ ಮಾಡಬೇಕಾಗಿತ್ತು. ಅಂಡ್ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಇತ್ತೀಚೆಗೆ ರಸಲ್ ಮೇನಿಯಾ ಟಿಕೆಟ್ ಸೇಲ್ಸ್ ಸಿಕ್ಕಾಪಟ್ಟೆ ನಿಧಾನವಾಗಿ ಸಾಗ್ತಾ ಇದೆಯಂತೆ. ಅಂಡ್ ಬ್ಯಾಕ್ ಸ್ಟೇಜ್ ಅಲ್ಲಿ ಎಲ್ಲರೂ ಕೂಡ ಇದ್ರ ಬಗ್ಗೆ ಫ್ರಸ್ಟ್ರೇಟ್ ಆಗಿದಾರಂತೆ. ಅಷ್ಟೇ ಅಲ್ಲ, ಇದ್ರ ನಿಟ್ಟಾಗಿ ಪ್ಲಾನ್ಸ್ ಗಳು ಚೇಂಜ್ ಆಗ್ತಾ ಇದೆಯಲ್ಲ ಅದ್ರ ಬಗ್ಗೆನೂ ಕೂಡ ಕೆಲವೊಂದಷ್ಟು ಜನ ಕಂಪ್ಲೇಂಟ್ ಮಾಡ್ತಾ ಇದಾರಂತೆ. ಅಂದ್ರೆ ಟಿಕೆಟ್ಗಳು ಮಾರಾಟ ಆಗ್ತಾ ಇಲ್ಲ ಅಂತ ನೀವು ಪ್ಲಾನ್ಸ್ ಗಳನ್ನ ಸಿಕ್ಕಾಪಟ್ಟೆ ಚೇಂಜ್ ಮಾಡ್ತಾ ಇದ್ದೀರಾ, ಇದರಿಂದ ಆ ಒಂದು ಫೀಲ್ ಬರ್ತಾ ಇಲ್ಲ ಅಂತ. ಅಂಡ್ ಟಿಕೆಟ್ಸ್ ಗಳು ಮಾರಾಟ ಆಗ್ತಾ ಇಲ್ಲ ಅಂತಾನೂ ಕೂಡ WWE ಅವರು ಒರಿಜಿನಲ್ ಆಗಿ ಮಾಡ್ಕೊಂಡಿದ್ದಂತಹ ಪ್ಲಾನ್ಸ್ ಗಳಿಗಿಂತ ಜಾಸ್ತಿ ಚೇಂಜಸ್ ಗಳನ್ನ ಈ ಬಾರಿ ರಸಲ್ ಮೇನಿಯಾಗೆ ಮಾಡ್ತಾ ಇದ್ದಾರೆ. ನನಗಂತೂ ಅರ್ಥ ಆಗ್ತಾ ಇಲ್ಲ ಅದೆಷ್ಟು ಪ್ಲಾನ್ಸ್ ಗಳನ್ನ ಚೇಂಜ್ ಮಾಡ್ತಾರೋ ಅಂತ. ನೀವು ಮುಂಚೆನೆ ಒಂದು ವರ್ಷಕ್ಕಿಂತ ಮುಂಚೆನೆ ನೀವು ಬ್ಯಾಕಪ್ ಪ್ಲಾನ್ಸ್ ನ ಇಟ್ಕೊಂಡಿರ್ಬೇಕು. ಬ್ಯಾಕಪ್ ಪ್ಲಾನ್ಸ್ ನ ಇಟ್ಕೊಂಡಿಲ್ಲ ಅಂದ್ರೇನೆ ಕಳೆದ ವರ್ಷದ ರಸಲ್ ಮೇನಿಯಾ ಆಗ್ತಾ ಇದೆಯಲ್ಲ ಆ ರೀತಿನೇ ಆಗುತ್ತೆ. ಅಂಡ್ ಈ ವರ್ಷದ ರಸಲ್ ಮೇನಿಯಾಗೆ ಈ ಸ್ಥಿತಿ ನೋಡೋದಕ್ಕೆ ಸಿಗ್ತಾ ಇದೆಯಲ್ಲ ಹೈಪ್ ಇಲ್ದಲೆ, ಇದೇ ರೀತಿ ಸಿಚುಯೇಷನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಮೆನ್ಸ್ ಹಾಗೆ ವಿಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚಸ್ ಗಳ ಬಗ್ಗೆ. ಮೊದಲನೇದಾಗಿ ವಿಮೆನ್ಸ್ ಎಲಿಮಿನೇಷನ್ ಚೇಂಬರ್ ಗೆ ಈಗಾಗಲೇ 3 ಜನ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದ್ದಾರೆ. ನಮ್ಮ ರಿಯಾ ರಿಪ್ಲಿ, ಸ್ಟಿಫನಿ ಸ್ಟಾರ್ಟನ್ ಹಾಗೆ ಅಲೆಕ್ಸಾ ಬ್ಲೆಸ್ ಅವರು ಕನ್ಫರ್ಮ್ ಆಗಿದ್ದಾರೆ. ಅಂಡ್ ಇನ್ನ 3 ಸ್ಪಾಟ್ ಖಾಲಿ ಉಳಿದಿದೆ. ಇನ್ನ ಈ ಕಡೆ ಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ನಮ್ಮ ವೈಪರ್, ರ್ಯಾಂಡಿ ಆರ್ಟನ್, ಎಲೆ ನೈಟ್ ಹಾಗೆ ಕೋಡಿ ರೋಡ್ಸ್ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದ್ದಾರೆ. ಅಂಡ್ ಇನ್ನ ಉಳಿದಿರ್ತಕ್ಕಂಥದ್ದು 3 ಸ್ಪಾಟ್ಗಳು ಮಾತ್ರ. ನೋಡೋಣ ಈ ಬಾರಿಯ ಮೆನ್ಸ್ ಹಾಗೆ ವಿಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚಸ್ಗಳು ಯಾವ ರೀತಿ ಶೇಪ್ ಅಪ್ ಆಗುತ್ತೆ ಅಂತ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ರಾಯ್ಸ್ ಕೀಸ್ ಅಂದ್ರೆ ಪವರ್ ಹೌಸ್ ಓಪ್ಸ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ರಾಯಲ್ ರಂಬಲ್ ಅಲ್ಲಿ WWE ಅವರು ಪವರ್ ಹೌಸ್ ಓಪ್ಸ್ ನ ಕರ್ಕೊಂಡು ಬರ್ತಾರೆ. WWE ಅಲ್ಲಿ ರಾಯ್ಸ್ ಕೀಸ್ ಆಗಿ ನಮಗೆ ಇವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಇವರ ವಿಚಾರವಾಗಿ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಏನಪ್ಪಾ ಅಂದ್ರೆ WWE ಅವರು ಇವರನ್ನ ಕಂಪನಿಗೆ ಕರ್ಕೊಂಡು ಬರ್ಬೇಕಾದ್ರೆ ಅವರ ಏಜ್ ನ ನೋಡ್ದಲೇನೆ ಕರ್ಕೊಂಡು ಬಂದ್ರಂತೆ. ಅಂದ್ರೆ ಒಂದು 30 ವರ್ಷ ಇರಬಹುದು ಗುರು ಇವರಿಗೆ, ನಾವು ಇವ್ರನ್ನ WWE ಕಂಪನಿಯ ಫ್ಯೂಚರ್ ಆಗಿ ಬುಕ್ ಮಾಡೋಣ ಅಂತ ಕರ್ಕೊಂಡು ಬಂದು ಕಾಂಟ್ರಾಕ್ಟ್ ಎಲ್ಲ ಸೈನ್ ಮಾಡ್ಕೊಂಡು ಆದ್ಮೇಲೆ ಅವರಿಗೆ ಗೊತ್ತಾಯ್ತಂತೆ ಇವರಿಗೆ 30 ವರ್ಷ ಅಲ್ಲ ಬದಲಿಗೆ 41 ವರ್ಷ ಅಂತ. ಅಂಡ್ ಈಗ WWE ಬಳಿ ಯಾವುದೇ ರೀತಿಯ ಪ್ಲಾನ್ಸ್ ಇಲ್ವಂತೆ. ಅಂಡ್ ಅವರು ಇವ್ರನ್ನ ಇಟ್ಕೊಂಡು ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ವಂತೆ. ಲಿಟರಲಿ ಮೊದಲನೇದಾಗಿ ನೀವು ಏಜ್ ನ ನೋಡಕ್ಕೆ ಹೋಗ್ಲಿಲ್ವಾ, ಗೂಗಲ್ ಮಾಡಿದ್ರೆ ಸಿಗೋದಲ್ಲ ಗುರು. 41 ವರ್ಷದ ವ್ಯಕ್ತಿನ ಕರ್ಕೊಂಡು ಬಂದು ನೀವು 30 ವರ್ಷ ಅನ್ಕೊಂಡು ಪ್ಲಾನ್ಸ್ ಗಳನ್ನ ರೆಡಿ ಮಾಡ್ಕೋತೀರಾ. ಬಟ್ ಅದಾದ್ಮೇಲೆ ಗೊತ್ತಾಗುತ್ತೆ ಈ ವ್ಯಕ್ತಿಗೆ 30 ವರ್ಷ ಅಲ್ಲ 41 ವರ್ಷ ಅಂತ. ಈಗ ಆ ಪ್ಲಾನ್ಸ್ ಎಲ್ಲದನ್ನು ಕೂಡ ಕ್ಯಾನ್ಸಲ್ ಮಾಡ್ತಾ ಇದ್ದೀರಾ. ಅಂಡ್ ಇನ್ನೂ ಕೆಲವೊಂದಷ್ಟು ರೂಮರ್ಸ್ ಗಳು ಬರೋದಕ್ಕೆ ಶುರು ಆಗಿತ್ತು. ರಾಯ್ಸ್ ಕೀಸ್ ಅವ್ರನ್ನ WWE ಅವರು ಟೆಲಿವಿಷನ್ ಅಲ್ಲಿ ತೋರಿಸ್ತಾನೆ ಇಲ್ವಲ್ಲ, ಅವ್ರನ್ನೇನಾದ್ರೂ ಅವರು ರಿಲೀಸ್ ಮಾಡಿದ್ರ ಅಂತ. ಗೈಸ್, ರಾಯ್ಸ್ ಕೀಸ್ ಅವರು WWE ಹತ್ರ ಕಾಂಟ್ರಾಕ್ಟ್ ಅಲ್ಲೇ ಇದ್ದಾರೆ. ಅಂಡ್ ಈವನ್ ಇವತ್ತಿನ ಸ್ಮ್ಯಾಕ್ ಡೌನ್ ಪ್ರಾರಂಭ ಆಗೋದಕ್ಕಿಂತ ಮುಂಚೆನೂ ಕೂಡ ಅವರು ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಕೂಡ ಮಾಡಿದ್ದಾರೆ. ಬಟ್ WWE ಬಳಿ ಈಗ ಯಾವುದೇ ರೀತಿಯ ಪ್ಲಾನ್ಸ್ ಇಲ್ಲ. ಯಾಕಂದ್ರೆ ರಾಯ್ಸ್ ಕೀಸ್ ನ WWE ಅವರು ತನ್ನ ಕಂಪನಿಯ ಫ್ಯೂಚರ್ ಅಂತ ಕರ್ಕೊಂಡು ಬಂದ್ರು. ಬಟ್ ಈಗಾಗಲೇ ಅವರಿಗೆ 41 ವರ್ಷ. ಈ ಒಂದು ಟೈಮಲ್ಲಿ ಅವರನ್ನ ಯಾವ ರೀತಿ ಫ್ಯೂಚರ್
ಫ್ಯೂಚರ್ ಅಂತ ಬುಕ್ ಮಾಡೋಕ್ಕಾಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಪ್ಲಾನ್ಸ್ ಗಳಲ್ಲಿ ಸಿಕ್ಕಾಪಟ್ಟೆ ಚೇಂಜಸ್ ಗಳನ್ನ ಡಬ್ಲ್ಯೂ ಅವರು ಇವ್ರ ಮೇಲೂ ಕೂಡ ಮಾಡ್ತಾ ಇದ್ದಾರೆ. ಇದಕ್ಕೆ ಡಬ್ಲ್ಯೂ ನಾವು ಏನಂತ ಕರಿಬೇಕು, ಸ್ಟುಪಿಡಿಟಿ ಅಂತಾನೆ ಕರಿಬೇಕು ಗುರು. ಏನು ಕೂಡ ನೋಡೋದಕ್ಕಾಗ್ಲಿಲ್ಲ ಅಂದ್ರೆ ಇನ್ನೇನ್ ದಬಾಗ್ತಿದ್ದೀರಾ ಅಲ್ಲಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ಡಬ್ಲ್ಯೂ ಸೀಕ್ರೆಟ್ ಮೀಟಿಂಗ್ ಬಗ್ಗೆ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಅವರು ಈ ವೀಕೆಂಡ್ ಮಲ್ಟಿ ಡಿಪಾರ್ಟ್ಮೆಂಟ್ ಕಂಪನಿ ಮೀಟಿಂಗ್ ಅಲ್ಲಿ ಪಾಲ್ಗೊಳ್ತಾ ಇದ್ದಾರಂತೆ. ಈ ಒಂದು ಮೀಟಿಂಗ್ ಅಲ್ಲಿ ಡಬ್ಲ್ಯೂಗೆ ಪ್ರಶ್ನೆನ ಕೇಳಲಾಗುತ್ತೆ, ಯಾಕೆ ರಸಲ್ ಮೇನಿಯಾ 42ಗೆ ನಾವು ಅನ್ಕೊಂಡಂಗೆ ಟಿಕೆಟ್ ಗಳು ಮಾರಾಟ ಆಗ್ತಾ ಇಲ್ಲ ಅಂತ. ಲಿಟರಲಿ ಮಲ್ಟಿ ಡಿಪಾರ್ಟ್ಮೆಂಟ್ ಕಂಪನಿ ಮೀಟಿಂಗ್ ಅಂತಾನೆ ಹೇಳ್ಬೇಕು. ಅಂಡ್ ಇದರಲ್ಲಿ ಅವರಿಗೆ ತುಂಬಾನೇ ಪ್ರಶ್ನೆಗಳನ್ನ ಕೇಳಲಾಗುತ್ತೆ, ನೀವು ಎಲ್ಲಿ ಪ್ರಾಬ್ಲಮ್ಸ್ ಗಳನ್ನ ಮಾಡ್ಕೋತಾ ಇದ್ದೀರಾ, ಏನ್ ತಪ್ಪುಗಳನ್ನ ಮಾಡ್ತಾ ಇದ್ದೀರಾ, ಯಾಕೆ ಟಿಕೆಟ್ ಗಳು ಮಾರಾಟ ಆಗ್ತಾ ಇಲ್ಲ ಅಂತ ನೋಡೋಣ. ಇದಕ್ಕೆಲ್ಲ ನಮ್ಮ ಟ್ರಿಪಲ್ ಎಚ್ ಅವರು ಏನ್ ಆನ್ಸರ್ ನ ಕೊಡ್ತಾರೆ. ಅಂಡ್ ಇದರಿಂದನೂ ಕೂಡ ರಸಲ್ ಮೇನಿಯಾಗೆ ಏನಾದ್ರೂ ಪ್ಲಾನ್ಸ್ ಗಳು ಚೇಂಜ್ ಆಗುತ್ತಾ ಅಂತ ಕಾದ್ ನೋಡ್ಬೇಕು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ಸ್ಟಾಂಗ್ ಕೋಲ್ ಸ್ಟೀವ್ ಆಸ್ಟನ್ ಅವರ ಬಗ್ಗೆ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಡಬ್ಲ್ಯೂ ವರ್ಲ್ಡ್ ಗೆ ಸ್ಟಾಂಗ್ ಕೋಲ್ ಸ್ಟೀವ್ ಆಸ್ಟನ್ ಅವರನ್ನ ಅನೌನ್ಸ್ ಮಾಡಿದ್ದಾರೆ. ರಸಲ್ ಮೇನಿಯಾ ವೀಕೆಂಡ್ ಅಲ್ಲಿ ರಸಲ್ ಮೇನಿಯಾ ಆಗ್ತಾ ಇರ್ತಕ್ಕಂತಹ ಜಾಗದಲ್ಲಿ ನಮ್ಮ ಸ್ಟಾಂಗ್ ಕೋಲ್ ಸ್ಟೀವ್ ಆಸ್ಟನ್ ಅವರು ಪ್ರೆಸೆಂಟ್ ಆಗಿರ್ತಾರೆ. ಕಳೆದ ಬಾರಿನೂ ಕೂಡ ಅವರು ರಸಲ್ ಮೇನಿಯಾದಲ್ಲಿ ಪ್ರೆಸೆಂಟ್ ಆಗಿದ್ರು, ಬಂದು ಗಾಡಿಲಿ ಗುದ್ದು ಬಿದ್ದು ಹೋಗಿದ್ರು. ಅಂಡ್ ಈ ಬಾರಿನೂ ಕೂಡ ರಸಲ್ ಮೇನಿಯಾದಲ್ಲಿ ಪ್ರೆಸೆಂಟ್ ಆಗ್ತಾ ಇದ್ದಾರೆ. ಅಂಡ್ ಪ್ರಾಬಬ್ಲಿ ನೆಕ್ಸ್ಟ್ ಇಯರ್ ರಸಲ್ ಮೇನಿಯಾದಲ್ಲಿ ಅವ್ರದ್ದು ಯಾವ್ದಾದ್ರು ಒಂದು ಸಿಂಗಲ್ಸ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗಬಹುದು. ಹೂ ನೋಸ್, ಏನೇ ಆಗ್ಲಿ ಈ ಬಾರಿಯ ರಸಲ್ ಮೇನಿಯಾ ವೀಕೆಂಡ್ ಅಲ್ಲಿ ಸ್ಟಾಂಗ್ ಕೋಲ್ ಸ್ಟೀವ್ ಆಸ್ಟನ್ ಅವರು ಪ್ರೆಸೆಂಟ್ ಆಗಿರ್ತಾರೆ. ಅಂಡ್ ರಸಲ್ ಮೇನಿಯಾದಲ್ಲೂ ಕೂಡ ನಾವು ಸ್ಟಾಂಗ್ ಕೋಲ್ ಸ್ಟೀವ್ ಆಸ್ಟನ್ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ನಮ್ಮ ಫಿನಾಮಿನಲ್ ಒನ್ ಎಜೆ ಸ್ಟೈಲ್ಸ್ ಅವರ ಬಗ್ಗೆ. ಲಿಟರಲಿ ಎಜೆ ಸ್ಟೈಲ್ ಆಗಿ ಡಬ್ಲ್ಯೂ ನಡುವೆ ಕಾಂಟ್ರಾಕ್ಟ್ ವಿಚಾರವಾಗಿ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಯಾಕಂದ್ರೆ ಎಜೆ ಸ್ಟೈಲ್ ಅವರು ಇನ್ನೂ ಕೂಡ ಡಬ್ಲ್ಯೂ ಕಂಪನಿ ಜೊತೆ ಹೊಸ ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೊಂಡಿಲ್ಲ. ಕಾಂಟ್ರಾಕ್ಟ್ ನೆಗೋಸಿಯೇಷನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಎಜೆ ಸ್ಟೈಲ್ ಅವರು ಆದಷ್ಟು ಬೇಗ ಫ್ರೀ ಏಜೆಂಟ್ ಕೂಡ ಆಗ್ತಾರೆ. ಅವರೇನಾದ್ರೂ ಫ್ರೀ ಏಜೆಂಟ್ ಆಗಿದ್ರೆ AEW ಕಂಪನಿಯಿಂದನೂ ಕೂಡ ಎಜೆ ಸ್ಟೈಲ್ ಅವರಿಗೆ ಆಫರ್ಸ್ ಗಳು ಬರಬಹುದು. ಸೊ ಡಬ್ಲ್ಯೂ ಅವರು ಇಲ್ಲಿ ಎಜೆ ಸ್ಟೈಲ್ ಅವ್ರನ್ನ ನಿಜವಾಗ್ಲೂ ಕೂಡ ಬಿಟ್ ಕೊಡ್ತಾರೋ ಬಿಟ್ ಕೊಡೋದಿಲ್ವೋ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಯಾಕಂದ್ರೆ ಎಜೆ ಸ್ಟೈಲ್ ಅವರು ಇನ್ನೂ ಕೂಡ ಅಫಿಷಿಯಲ್ ಆಗಿ ರಿಟೈರ್ಡ್ ಆಗಿಲ್ಲ, ಅದನ್ನ ಅವರೇ ಕ್ಲಿಯರ್ ಮಾಡಿದ್ದಾರೆ. ನೋಡೋಣ ಗೈಸ್, ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಬಂದ್ರೆ ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೇನೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ಕಂಪನಿಯ ಗೋಲ್ಡನ್ ಬಾಯ್ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ. ಲಿಟರಲಿ ನಮ್ಮ ಕೋಡಿ ರೋಡ್ಸ್ ಅವರು ತನ್ನನ್ನ ತಾನು ಯಾವ ರೀತಿ ಅಂತ ರೀಸೆಂಟ್ ಆಗಿ ಒಂದು ಪಾಡ್ಕಾಸ್ಟ್ ಅಲ್ಲಿ ರಿವೀಲ್ ಮಾಡಿದ್ದಾರೆ. ಅವರ ಬಳಿ ಪ್ರಶ್ನೆನ ಕೇಳಲಾಗುತ್ತೆ, ನಿಮ್ಮ ರಸಲ್ ಮೇನಿಯಾ ಪ್ಲಾನ್ಸ್ ಏನು ಅಂತ. ಅಂಡ್ ಅದಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು ಕ್ಲಿಯರ್ ಆಗಿ ಹೇಳ್ತಾರೆ, ಒಂದು, ನಾನು 100% ರಸಲ್ ಮೇನಿಯಾದಲ್ಲಿ ನನ್ನ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತೀನಿ, ಅಥವಾ ರಸಲ್ ಮೇನಿಯಾದಲ್ಲಿ ನಾನು ಚಾಂಪಿಯನ್ಶಿಪ್ ನ ವಿನ್ ಆಗ್ತೀನಿ ಅಂತ. ಲಿಟರಲಿ ಈ ಒಂದು ವಿಚಾರನ ಹೇಳೋದ್ರ ಮುಖಾಂತರ ನಮ್ಮ ಕೋಡಿ ರೋಡ್ಸ್ ಅವರು ಇನ್ನ ಒಂದು ಅಪ್ಡೇಟ್ ನ ನಿಜ ಅಂತ ಅವರೇನೆ ಬಾಯ್ಬಿಟ್ಟಿದ್ದಾರೆ. ರೀಸೆಂಟ್ ಆಗಿ ಒಂದು ಅಪ್ಡೇಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ಟ್ರಿಪಲ್ ಎಚ್ ಅವರಿಗೆ ಕೋಡಿ ರೋಡ್ಸ್ ಅವರು ಚಾಂಪಿಯನ್ಶಿಪ್ ನ ಸೋಲೋದು ಇಷ್ಟ ಇಲ್ಲ ರಸಲ್ ಮೇನಿಯಾದಲ್ಲಿ. ಅದಕ್ಕೋಸ್ಕರ ಅವ್ರ ಕೈಯಿಂದ ಮುಂಚೆನೆ ಚಾಂಪಿಯನ್ಶಿಪ್ ನ ತಗೊಂಡು ರಸಲ್ ಮೇನಿಯಾದಲ್ಲಿ ಚಾಂಪಿಯನ್ ನ ಮಾಡೋದಕ್ಕೆ ಅವರು ಆಸೆ ಪಡ್ತಾ ಇದ್ದಾರೆ ಅಂತ. ಅಂಡ್ ಅದೇ ರೀತಿ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಇಲ್ಲಿ ತಿಳಿಸಿದ್ದಾರೆ. ಅಂಡ್ ಅವ್ರು ಇನ್ನೂ ಕೂಡ ಕ್ಲಿಯರ್ ಆಗಿ ಕ್ಯಾಶುಯಲ್ ಆಗಿ ಹೇಳ್ತಾರೆ, ಗುರು ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾರೆ. ಯಾರಾದ್ರೂ ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ? ಅವ್ರು ಹೇಳ್ತಾರೆ, ಒಂದು, ನಾನು 100% ರಸಲ್ ಮೇನಿಯಾದಲ್ಲಿ ನನ್ನ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತೀನಿ ಅಥವಾ ನನ್ನ ಚಾಂಪಿಯನ್ಶಿಪ್ ನ ಗೆದ್ಕೋತೀನಿ ಅಂತ. ಅಂಡ್ ಈಗ ಚೇಂಬರ್ ಮ್ಯಾಚ್ ಕೂಡ ಕ್ವಾಲಿಫೈ ಆಗಿದ್ದಾರೆ. ನೋಡೋಣ, ಗೋಲ್ಡನ್ ಬಾಯ್ ಮೇಲೆ ನಮ್ಮ ಟ್ರಿಪಲ್ ಎಚ್ ಅವರ ಕೈ ಯಾವಾಗ್ಲೂ ಕೂಡ ಇರುತ್ತೆ. ಅಂಡ್ ಅವ್ರು ಹೇಳ್ದಂಗೆ ಆಗುತ್ತೆ ಅಂತಾನು ಕೂಡ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.